ಮೂರು ಕಡೆ ಮಂಡ್ಯದ ಬೇರೆ ಬೇರೆ ಭಾಗದಲ್ಲಿ ನಡೀತಾ ಇರತಕ್ಕಂತ ಪ್ರಚಾರದ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಾ. ನಟ ದರ್ಶನ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮಂಡ್ಯದ ಸುತ್ತಮುತ್ತ ಭಾಗದಲ್ಲಿ. ನಿಖಿಲ್ ಕುಮಾರಸ್ವಾಮಿ ಅವರ ಪ್ರಚಾರ ನಡೀತಾ ಇದೆ. ಹಾಗೇನೇ ನಟ ಯಶ್ ಅವರ ಒಂದು ಪ್ರಚಾರ ಶ್ರೀರಂಗಪಟ್ಟಣದ ಸುತ್ತಮುತ್ತ ನಡೀತಾ ಇದೆ. ದರ್ಶನ್ ಮತ್ತು ಯಶ್ ಇಬ್ರು ಕೂಡ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರ ಪರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಿಖಿಲ್ ಕೂಡ ಅಭ್ಯರ್ಥಿ ಆಗಿರೋದ್ರಿಂದ ಅವರು ಮಂಡ್ಯದ ಬೇರೆ ಬೇರೆ ಭಾಗದ ಹಳ್ಳಿಗಳಿಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಒಂದು ಕಡೆ ದರ್ಶನ್, ಮತ್ತೊಂದು ಕಡೆ ಯಶ್ ಬಿರು ಬಿಸಿಲಿನಲ್ಲಿ ಕೂಡ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಹಳ್ಳಿಯಿಂದ ಹಳ್ಳಿಗೆ ಹೋಗ್ತಾ ಇದ್ದಾರೆ. ಹೋದ ಕಡೆಯಲ್ಲೆಲ್ಲ ಅದ್ದೂರಿ ಸ್ವಾಗತ ಸಿಗ್ತಾ ಇದೆ. ಯಾಕೆ ಅಂತಂದ್ರೆ ಇಬ್ರು ಕೂಡ ಸ್ಯಾಂಡಲ್ವುಡ್ಡಿನ ದೊಡ್ಡ ತಾರೆಯರು. ಅವರನ್ನು ನೋಡಬೇಕು ಅಂತಲೇ ಜನಸಾಗರ ಸೇರ್ತಾ ಇದೆ. ಆದರೆ ದರ್ಶನ್ ಮತ್ತು ಯಶ್ ಇಬ್ರು ಕೂಡ ಜನಗಳಲ್ಲಿ ಕೇಳ್ಕೊಳ್ತಾ ಇರತಕ್ಕಂಥದ್ದು ಒಂದೇನೆ, ಈ ಬಾರಿ ದೊಡ್ಡ ಮನಸ್ಸು ಮತ್ತು ಧೈರ್ಯವನ್ನು ಮಾಡಿ ಸುಮಲತಾ ಅಂಬರೀಶ್ ಅವರು ಹೆಣ್ಣುಮಗಳೊಬ್ಳು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತಕ್ಕಂಥದ್ದು. ಕ್ರಮ ಸಂಖ್ಯೆ 20 ಕಹಳೆ ಊದುತ್ತಿರುವ ರೈತ ಅನ್ನೋದನ್ನ ಜನಗಳಿಗೆ ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ. ಜನ ನೋಡ್ತಾ ಇದ್ದೀರಾ, ದರ್ಶನ್ ಅವರು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ. ನಿನ್ನೆನೂ ಕೂಡ ಇದೇ ರೀತಿ ದಣಿವರಿಯದೆ ನಟ ದರ್ಶನ್ ಪ್ರಚಾರವನ್ನು ಮಾಡಿದ್ರು ಸುಮಾರು 20 ಹಳ್ಳಿಗಳಲ್ಲಿ. ಇವತ್ತು ದರ್ಶನ್ ಅವರ ಜೊತೆಯಲ್ಲಿ ಯಶ್ ಕೂಡ ಬೇರೆ ಬೇರೆ ಭಾಗದಲ್ಲಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಒಂದು ಕಡೆ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ಪ್ರಚಾರ, ಮತ್ತೊಂದು ಕಡೆ ಯಶ್ ಪ್ರಚಾರ. ಅಲ್ಲಿ ಎರಡು ಪ್ರಮುಖ ವಿಚಾರಗಳು. ಒಂದು, ಹೆಣ್ಣು ಮಗಳು ನಿಂತಿದ್ದಾರೆ, ಅವರನ್ನು ತುಳಿತಾ ಇದ್ದಾರೆ. ಅವರನ್ನು ಗೆಲ್ಲಿಸುವ ಮುಖಾಂತರ ತಾವು ಸ್ವಾಭಿಮಾನಿಗಳು ಅನ್ನತಕ್ಕಂಥದ್ದನ್ನು ತೋರಿಸ್ಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನು ಹೆಣ್ಮಕ್ಳಿಗೆ ಹೆಚ್ಚೆಚ್ಚು ಮುಟ್ಟಿಸುವ ಪ್ರಯತ್ನವನ್ನು ದರ್ಶನ್ ಅವರು ಮಾಡ್ತಾ ಇದ್ರು ಪ್ರಚಾರದ ಸಂದರ್ಭದಲ್ಲಿ. ಯಶ್ ಕೂಡ ಅದೇ ವಿಚಾರವಾಗಿ ಮಾತನಾಡ್ತಾ ಇದ್ರು. ಸೊ ಯಶ್ ಮತ್ತು ದರ್ಶನ್ ಅವರ ಅಭಿಮಾನಿ ಬಳಗ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚಿದೆ. ಅದರಲ್ಲೂ ದರ್ಶನ್ ಅವರಿಗೆ ಅಂಬರೀಶ್ ನಂತರದ ಸ್ಥಾನವನ್ನು ಮಂಡ್ಯ ಭಾಗದ ಜನ ನೀಡಿದರು.